ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ನಾವು ಊರಿಗೆ ಬಂದಿದ್ದೇವಲ್ವ, ಇವತ್ತು ಊರಿಗೆ ಬಂದಿದ್ದ ದಿನದ ಬ್ಲಾಗ್ ಇದು. ಇನ್ನು ಊರಿಗೆ ಬಂದಿದ ಮೇಲೆ ಎಲ್ಲ ನಾಳೆಗೆ ಎಲ್ಲ ಇಲ್ಲಿ ಮನೆಗೆ ಅಂದ್ರೆ ಅಮ್ಮನ ಮನೆಯಲ್ಲಿ ಹೊಸ ಮನೆ ಕಟ್ಲತ್ತಾರಲ್ವ, ಅದ್ರದ್ದು ಛತ್ತ ಹಾಕೋದದ. ಅದ್ರ ಸಲುವಾಗಿ ಊರಿಗೆ ಬಂದಿದ್ದೇವೆ ನಾವು. ಇನ್ನು ನಾಳೆಗೆ ಛತ್ತ ಹಾಕೋದಂದ್ರೆ ಇನ್ನು ಪೂಜೆ ಮಾಡಬೇಕು, ಅದು ಮಾಡಬೇಕು, ಇನ್ನು ಏನೇನೋ ಯಾವುದಕ್ಕೆ ಅಡುಗೆ ಎಲ್ಲ ಮಾಡಬೇಕಲ್ವ. ಅದ್ರ ಸಲುವಾಗಿ ನಮ್ಮ ಮನೆಯದೆಲ್ಲ ತೊಳ್ಕೊಂಬರ್ಲಕ್ಕ ನೋಡಿದ್ದೇವೆ. ಬಟ್ ನೀರು ಬಂದಿರಲಿಲ್ಲ. ಈಗ ಸಂಜೆಗೆ ಒಂದು 7 ಗಂಟೆಗೆ ಹಂಗೆ ನೀರು ಬಂದಿವು. ಅವೆಲ್ಲ ನೀರು ಬಂದಿದ್ಮೇಲೆ ನಮ್ಮಮ್ಮ ಎಲ್ಲ ಇದು ಹೊರಗಿಂದೆಲ್ಲ ತೊಳೆದಿರು. ಇನ್ನು ನಾವು ನೈಟ್ ಮತ್ತು ನಾಳೆಗೆಲ್ಲ ಛತ್ತ ಹಾಕ್ಲಕ್ಕೆ ಎಲ್ಲರು ಬಂದಿದ್ಮೇಲೆ, ಮತ್ತು ಈಗ ಬೇಸಿಗೆ ಅದಲ್ವ, ನೀರೆಲ್ಲ ಕೇಳ್ತಾರಲ್ವ, ತಣ್ಣದು ಕೂಲ್ ನೀರು ಬೇಕು ಅಂತಂದು. ಹಂಗಾಗಿ ಎಲ್ಲ ಬಾಟಲ್ಗಳು ತೆಗ್ದು ತೊಳೆದು ತುಂಬಿ ಫ್ರಿಜ್ನಾಗ ಇಡಬೇಕಂತ ನೀರಿಂದು ಬಾಟಲ್ ನೀರು ತುಂಬ್ಕೊಳತ್ತಿದ್ದೇವೆ. ಇನ್ನು ಜಾನು ಅಮ್ಮಂದು ಸಪ್ರೇಟ್ ಬಾಟಲ್ಗಳು ಅವ ಹಾಕಿ ಅದೆಲ್ಲ ತುಂಬ್ಕೊಳತ್ತಿವಳು. ಇನ್ನು ಎಲ್ಲ ಬಾಟಲ್ಗಳು ತೆಗೆದು ತುಂಬಿ ಇನ್ನು ಫ್ರಿಜ್ನಾಗ ಒಯ್ದು ಇಡಬೇಕು. ಇನ್ನು ನಾನು ಇದೆಲ್ಲ ಕೆಲಸ ಮಾಡತ್ತಾನ ನಮ್ಮಮ್ಮ ಅಲ್ಲಿ ಇದು ಹೊರಗಿಂದೆಲ್ಲ ತೊಳೆದು ಇನ್ನು ಒಳಗಿಂದೆಲ್ಲ ತೊಳಿಲತ್ತಾರ. ಯಾಕಂದ್ರೆ ನಾಳೆಗೆ ಮಾಡ್ಬೇಕಂದ್ರೆ ಆಗಲ್ಲಲ್ವ, ಎಲ್ಲ ಇವತ್ತೇ ತೊಳೆದು ಇಟ್ಕೋಬೇಕು ಮನೆಗಳೆಲ್ಲ. ಹಾಗಾಗಿ ಇನ್ನು ಜಾನು ನೋಡ್ರಿ, ಇದು ಟೇಬಲ್ ಅದಲ್ವ, ಟೇಬಲ್ ಫ್ಯಾನು ಅದು ಎಕಡೆ ತಿರ್ಗ್ಲತ್ತದ. ಆ ಕಡೆ ಹೋಗಿ ಅದಕ್ಕೆ ಎಲ್ಲ ಹಿಂದೆ ಮುಂದೆ ಮಾಡ್ಲತ್ತಾಳ. ಇನ್ನು ಅಮ್ಮ ಅಂತೂ ಇಲ್ಲಿ ಬಂದೋಳಂದ್ರೆ ಇನ್ನು ನಮ್ಮ ಪಪ್ಪನ ಫೋನ್ ಹಿಡ್ಕೊಂಡು ಬಿಡ್ತಾಳೆ ಎಲ್ಲ ಫೋನ್ ನೋಡ್ಲಕ್ಕ. ಇನ್ನು ಇಲ್ಲಿ ನನ್ನ ಅಮ್ಮ ಎಲ್ಲ ಹೊರಗಿಂದೆಲ್ಲ ತೊಳೆದಿರು ಮತ್ತು ಮನೆಯಾಗ ರೂಮ್ ತೊಳಿಲತ್ತಾರ. ಇನ್ನು ಇಲ್ಲಿ ಮೊಲದ ಮರಿ ಅದಂತಂದು ನಿನ್ನೆ ವೀಡಿಯೋ ಹಾಕಿನಲ್ವ, ಅದು ಅಂತೂ ಎಲ್ಲ ಮೊಲ ಅದು ಇದು ಏನಂತಾರ ಕ್ಯಾರೆಟು ಅವೆಲ್ಲ ತಿಲ್ಲತ್ತಿತ್ತು. ಇನ್ನು ಅದೆಲ್ಲ ಹೊರಗೆ ಒಯ್ದಿಟ್ಟು ಈಗತ್ತೆಲ್ಲ ಮನೆಗಳೆಲ್ಲ ತೊಳಿಲತ್ತಿದ್ದೇವೆ ನಾನು ಅಮ್ಮ ಕಲ್ತು. ಎಷ್ಟು ಮಾಡಬೇಕಾಯ್ತದಲ್ವ ಕೆಲಸ ಅಂದಿಮೇಲೆ. ಇನ್ನು ಮನೆಗೆ ಬಂದಿಮೇಲೆ ಕಂಪಲ್ಸರಿ ಮಾಡೇಬೇಕು ಎಲ್ಲ ತಲೆ. ಹಾಗಾಗಿ ನಾ ಎಲ್ಲ ಹೆಲ್ಪ್ ಮಾಡತ್ತೀನಿ ಅಮ್ಮಗೆಲ್ಲ. ಇನ್ನು ನಾಳೆಗೆಲ್ಲ ಅಡುಗೆ ಮಾಡೋದೆಲ್ಲ ಅಕ್ಕ ಮಾಡ್ತಾಳೆ. ಅಕ್ಕ ಭೀ ಬರ್ತಾಳೆ. ಇನ್ನು ಅಕ್ಕಿ ಬರ್ಲಕ್ಕ ಸ್ವಲ್ಪ ಲೇಟ್ ಆಯ್ತದ, ಯಾಕಂದ್ರೆ ಸ್ವಲ್ಪ ದೂರ ಅದ ಅವ್ರ ಊರು. ಹಾಗಾಗಿ ಆಕಿ ನೈಟ್ ಹಂಗೆ ಬರ್ತಾಳೆ. ನೈಟ್ 10 ಗಂಟೆಗೆ ಹಂಗೆ ಬಂದಳು. ನಾನು ಅಂದ್ರೆ ಮಾರ್ನಿಂಗೇ ಬಂದೀನಿ, ಆಕಿ ನೈಟ್ ಬಂದಾಳ. ಆಕಿಂದೆಲ್ಲ ಕೆಲಸ, ಆಕಿಂದು ಸ್ವಲ್ಪ ಕೆಲಸ ಅದು ಇರ್ತದೆ. ಹಾಗಾಗಿ ಶಾಪ್ ಅದು ಎಲ್ಲ ಮುಗಿಸ್ಕೊಂಡು, ಶಾಪ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಂದ್ರೆ ಲೇಟೇ ಆಯ್ತದ. ಇನ್ನು ಇಲ್ಲಿ ಅಮ್ಮ ಅದೆಲ್ಲ ನೀರು ತೊಳಿಲತ್ತಾರಲ್ವ, ನಾನು ಕುಡಿಲಕ್ಕೆಲ್ಲ ನೀರು ಟಾಕಿ ಅದು ತುಂಬಿಟ್ಕೊಳತ್ತೀನಿ. ಯಾಕಂದ್ರೆ ಡೇ ಫುಲ್ಲು ನೀರೇ ಬಂದಿರಲಿಲ್ಲ. ಹಾಗಾಗಿ ಏನೋ ಗೊತ್ತಿಲ್ಲ, ಬಟ್ ನಾವು ಬಂದಾಗ ಕರೆಂಟರ ಇರಲ್ಲ, ಇಲ್ಲ ನೀರರ ಬರಲ್ಲ, ಇದೇ ಆಯ್ತದ. ಯಾಕಂದ್ರೆ ನಾವು ಕಂಪಲ್ಸರಿ ನೀರು ಬೇಕು, ಮತ್ತು ಕರೆಂಟ್ ಇಲ್ದೋದ್ರೆ ನಡೆಯಲ್ಲ ದಗಿ. ಅದಕ್ಕೆ ನಾವು ಬಂದಾಗ ಕಂಪಲ್ಸರಿ ಏನರ ಒಂದೊಂದು ಇರ್ತದ. ಇನ್ನು ಅಲ್ಲೆಲ್ಲ ತೊಳಿಲತ್ತರು. ಜಾನು ಅದು ಫುಲ್ಲು ಅದು ಫ್ಯಾನ್ ಕೂಡ ಏನು ಆಟ ಆಡ್ಲತ್ತಳೋ ಏನೋ ಗೊತ್ತಿಲ್ಲ, ಬಟ್ ಅದ್ರ ಕೂಡನೇ ಆಟ ಹಾಕಿಂದು ಫುಲ್ಲು ಎಲ್ಲ ಆಟ ಅದು ಆಡ್ಲತ್ತಾಳ. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ಅಮ್ಮ ಎಲ್ಲ ಎದ್ದು ಬ್ಯಾಳೆದು ಹಾಕಿರು ಹೋಳಿಗೆ ಅದು ಮಾಡೋಕೆ. ಇನ್ನು ನಾವು ಹೇಳತ್ತನ ಸಾರು ಅದೆಲ್ಲ ರೆಡಿಯಾಗಿತ್ತು, ಅನ್ನ ರೆಡಿಯಾಗಿತ್ತು. ನಾವೆಲ್ಲ ಎದ್ದು ಅಕ್ಕ ಅದೆಲ್ಲ ಎದ್ದು ಸ್ನಾನ ಮಾಡಿ ದೇವ್ರಿಗೆ ನೈವೇದ್ಯ ಅದು ಮಾಡ್ಲತ್ತಾಳ. ಅಂದ್ರೆ ಛತ್ತಿಗೆ ಮತ್ತು ಊರ ದೇವರಿಗೆಲ್ಲ ನೈವೇದ್ಯ ಕೊಡಬೇಕು, ಮನೆಗೆ ನೈವೇದ್ಯ ಕೊಡಬೇಕು, ಎಲ್ಲ ಮಾಡ್ಲತ್ತಾಳ. ಅಕ್ಕ ಹೋಳಿಗೆ ಮಾಡ್ಲತ್ತಾರ. ನನ್ನ ಮಕ್ಕಳು ಇಬ್ಬರು ಮತ್ತು ರ್ಯಾಬಿಟ್ ಕೂಡ ಆಟ ಆಡ್ಲತ್ತಾರ ಫುಲ್. ಸಾಕಾಗ್ಯದ ಅದಕ್ಕೆ ಮುಂಜಾನೆ ಹಿಡ್ದು ತಿನ್ಸ್ಲತ್ತಿರೋದು. ಮುಚ್ಚಾಕ್ ಜನ ಅಲ್ಲಿ ಪಾಪ್ಕಾರ್ನ್ ಅಂತೀನಿ. ಹೋಗಿ ಅದು ಬೆನ್ನಿಗೆ ಹೆಂಗೆ ಹಾಕೊಂತ ನೋಡಕ್ಕೆ. ಏಯ್ ಅಗ್ಗೋ ಮಾಡ್ಕೊತ ಮಂಗಿಸ್ಲತ್ತಿದ ಅದಕ್ಕೆ. ಹಾಡು ಇಬ್ರು ಆಡ್ಬೇಕು. ಅದು ಇಲ್ಲೋದ್ರೆ ಓಡೇ ಹೋಯ್ತದ ನಿಮ್ ಇಬ್ರು ಕಾಟದಾಗ. ಅದು ಕೂದಲವ. ಹಾಯ್ ರ್ಯಾಬಿಟ್. ಅದಕ್ಕೊಂದು ಹೆಸರಿಡ್ರಿ. ಏನು ಹೆಸರು ಇಡ್ತೀರ ಅದಕ್ಕೆ? ಮಮ್ಮಮ್ಮ ಅಂತ ಇಡ್ತಿ. ಮಮ್ಮಮ್ಮ ಬೇಕತ್ತ ಅದಕ್ಕೂ. ಏನು ಉಣ್ತದ? ಹೋಳಿಗೆ, ಚಪಾತಿ, ರೊಟ್ಟಿ ಉಣ್ತದ. ಏಮ್ಮ ಬಿಸಿದ ರೊಟ್ಟಿ ಅದು ಮಾಡು. ರೊಟ್ಟಿ ಹಾಂ ಪಾಪ ದೊತ್ತಿ ತಿಂತದ. ದೊತ್ತಿ ರೊಟ್ಟಿ
ಫ್ಯಾನ್ ಬೆಚ್ಚ್ರಿ ರ್ಯಾಬಿಟ್ ಫ್ಯಾನ್ ಸುದ್ದಕ್ಕೆ ಇಟ್ಟಾರ ಇಲ್ಲಕ್ಕ ಮಕ್ಳಿಗಾರ ಮಾಡಿಲ್ಲ ಮೊಮ್ಮಕ್ಳಿಗಾರ ಮಾಡಿಲ್ಲ ರ್ಯಾಬಿಟಿಗೆ ಮಾಡತ್ತಾರ ಹಿಡಿಬಾರ್ದೆ ಹಿಡಿಬಾರ್ದು ಸಾಕು ಅದಕ್ಕೆ ಮುಂಜಾನೆ ಹಿಡ್ದು ಅದಕ್ಕೂ ತಿನ್ನಿಸ್ಲತ್ತೀರ ಅದಕ್ಕೆ ಸಾಕಾಗಿ ಹೋಗ್ಯದ ಕುರಿ ಲೇಡಿಕೆ ಏಸಿಟ್ಟ ನೋಡೋದು ಅದೆಲ್ಲ ಚೀ ಮಾಡ್ಯಾದ ಜಾನುವಲಿಕ ಚೀ ಅದೆಲ್ಲ ಚೀ ಅವು ಕ್ಲೀನ್ ಮಾಡ್ಬೇಕದು ಅದೆಲ್ಲ ಚೀ ಅದ ಮುಚ್ಚ್ರಿ ನಡ್ರಿ ನೀವು ಬಿ ಏನಾರ ತಿನ್ ನಡ್ರಿ ನೋಡ್ಲತ್ತಿರಲ್ವ ಇಬ್ರು ಎಷ್ಟು ಚಂದ ಆಟ ಆಡ್ಲತ್ತಾರ ಅದ್ರ ಕೂಡ ಆದ್ರೂ ಒಂದು ಅವರಿಗೆ ಆಟ ಆಗೋಗ್ಯದ ಇಲ್ಲದ್ರ ಊರಿಗೆ ಬಂದರೂ ಮನ್ಸು ಬರ್ತಿರ್ಲಿಲ್ಲ ಅದು ಒಂದು ಆಕೆ ಅವರಿಗೆಲ್ಲ ಟೈಮ್ ಪಾಸ್ ಆಗೋಗ್ಯದ ಇನ್ನು ಇಲ್ಲಿ ಬಂದು ಅಕ್ಕ ಹೋಳ್ಗೆ ಮಾಡ್ಲತ್ತಾರಲ್ವ ಮತ್ತು ನಮ್ಮ ಮಾಮಿಗೆ ಫೋನ್ ಹಚ್ಚಿದ್ದೇವೆ ಅವರು ಹೇಳೋರು ಛತ್ತಿಗೆಲ್ಲ ಹಿಂಗೆ ಮಾಡ್ತಾರೆ ಇದೆಲ್ಲ ಅಡುಗೆ ಮಾಡ್ತಾರೆ ಅಂದ ಸಲುವಾಗಿ ಮತ್ತು ಕಡುಬು ಮತ್ತು ಸಪ್ಪನ ಬ್ಯಾಳೆ ಅವೆಲ್ಲ ಮಾಡ್ಲತ್ತಾರ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಫಸ್ಟ್ ಮಾಡ್ಲತ್ತಿದ್ದೇವಲ್ವ ಹಾಗಾಗಿ ಗೊತ್ತಿರಲಿಲ್ಲ ಮತ್ತು ಕಡುಬು ಸಪ್ಪನ ಬ್ಯಾಳೆ ಎಲ್ಲ ಮಾಡಂತ ನಮ್ಮ ಮಾಮಿ ಅಂದ್ರೆ ನಮ್ಮ ಅತ್ತೆಯರು ಹೇಳ್ಯಾರ ಹಾಗಾಗಿ ಮಾಡ್ಲತ್ತಾರ ಇದೆಲ್ಲ ಸಪ್ಪನ ಬ್ಯಾಳೆ ಇನ್ನು ಎಲ್ಲ ಅಡುಗೆ ಮಾಡ್ಕೊತಾನೆ ಎಲ್ಲ ರೆಡಿ ಮಾಡ್ಲತ್ತಿದ್ದೇವೆ ಅಲ್ಲಿಗೆ ಏನೇನು ಒಯ್ಯಬೇಕು ಏನೇನಿಲ್ಲ ಅಂತ ಒಂದು ಕಡೆ ಸಪ್ರೇಟ್ ತೆಗ್ದಿಟ್ಟಿನಿ ನಾನೇ ಎಲ್ಲ ಅಂದರೆ ಎಲ್ಲರೂ ಮಿಕ್ಸ್ ಮಾಡಿ ಮಾಡ್ಲತ್ತಿದ್ದೇವೆ ಇನ್ನು ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಬೇಕಂತ ಮಾಡ್ಲತ್ತೀನಿ ಇನ್ನು ಇದು ಬಂದು ಅಂಬ್ಲಿ 5 ಕುಳ್ಳಿ ಅವಲ್ವ ಇಲ್ಲಿ ಸಣ್ಣ ಸಣ್ಣ ಗಡ್ಗೆ ಅದ್ರೊಳಗೆ ಈ ಅಂಬ್ಲಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡು ಛತ್ತಿನ ಮೇಲೆ ಇಡ್ತಾರಂತ ಎಲ್ಲ ಮುಂದೆ ವೀಡಿಯೋದಾಗ ಗೊತ್ತಾಯ್ತದ ನಿಮ್ಗೆ ಇನ್ನು ಇವೆಲ್ಲ ಮಾಡ್ಲತ್ತಾರ ಇನ್ನು ಇಲ್ಲಿ ನಮ್ಮ ಅಕ್ಕ ಇವ್ರು ಭೀ ಅಕ್ಕನೇ ಆಗಬೇಕು ನನಗೆ ಈ ಕಡೆ ಸೈಡ್ ಕುಂತರು ಇನ್ನು ಇಲ್ಲಿ ಹಸಿರು ಕಲರ್ ಸೀರೆ ಉಟ್ಕೊಂಡವರು ನಮ್ಮ ಕಾಕಿ ಎಲ್ಲರೂ ಫುಲ್ ನೆಂಟರು ಅದೆಲ್ಲ ಬಂದಿರು ಅಂದರೆ ಇವರು ಇಲ್ಲಿನವ್ರು ಯಾರ ಅವರೆಲ್ಲ ಬಂದು ಅಡುಗೆಗೆಲ್ಲ ಹೆಲ್ಪ್ ಮಾಡತ್ತಾರ ಇನ್ನು ಆಮೇಲೆ ಛತ್ತಾಕೋ ಟೈಮಿಗೆಲ್ಲ ನೆಂಟರದು ಹೊಂಟ್ರ ಅಂದ್ರೆ ನೆಂಟಂದ್ರೆ ಛತ್ತಾಕೋ ಟೈಮಿಗೆ ಏನು ಅವಶ್ಯಕತೆ ಇಲ್ಲ ಈಗ ಹೇಳಬೇಕಾಯ್ತದಲ್ವ ನಮ್ಗೆ ಯಾರು ಕಾಸು ಇರ್ತಾರ ಅವ್ರಿಗೆ ಹೇಳಿದ್ದೇವೆ ಅವರು ಬರ್ಲತ್ತಾರ ಇನ್ನು ಜಾನು ಅದೆಲ್ಲ ಅವ್ರವ್ರ ಬಾಟಲ್ ತುಂಬ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ಅವರು ಮತ್ತು ಅಲ್ಲಿಗೆ ಹೋಲಾಕ ರೆಡಿ ಆಗ್ತಾರೆ ಇನ್ನು ಇವೆಲ್ಲ ಅಡುಗೆ ಎಲ್ಲ ಆಗಿದ್ಮೇಲೆ ಎಲ್ಲ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೇವೆ ಅಂದ್ರೆ ನಮಗೆ ನೀರು ಎಲ್ಲ ಏನೇನು ನೈವೇದ್ಯ ಮಾಡಿದ್ದೇವೆ ಅದು ಮಾಡಿದ್ದೇವೆ ಅಲ್ವ ಎಲ್ಲ ತೊಗೊಂಡು ಹೋಗ್ಲತ್ತಿದ್ದೇವೆ ಇನ್ನು ಅಲ್ಲಿ ಹೋಗಿ ಎಲ್ಲ ಅಡುಗೆ ಮಾಡ್ಬೇಕಂದ್ರೆ ಗುಗ್ರಿ ಹಾಕಬೇಕು ಛತ್ತು ಹಾಕ್ಲತ್ತಾರ ಅಲ್ಲಿ ಮನೆ ಕಟ್ಲತ್ತಾರ ಅಲ್ಲಿ ಗುಗ್ರಿ ಹಾಕ್ತಾರಲ್ವ ಅದ್ರ ಸಲುವಾಗಿ ಅವೆಲ್ಲ ತೊಗೊಂಡು ಬಂದಿದ್ದೇವೆ ಪೂಜೆ ಅದು ಎಲ್ಲ ಮಾಡ್ಲಕ್ಕ ಇಲ್ಲಿ ಬಂದು ನಮ್ಮ ಅಕ್ಕ ಪೂಜೆ ಮಾಡ್ಲತ್ತಾಳ ಫುಲ್ಲು ನಮ್ಮ ಅಕ್ಕನೇ ಮಾಡ್ಯಾಳ ಛತ್ತಿನ ಪೂಜೆ ಅದು ಎಲ್ಲ ಯಾಕಂದ್ರೆ ನಾನು ಭೂಮಿ ಪೂಜೆ ನಾನೇ ಮಾಡೀನಿ ಆಕಿ ಯಾವಾಗ ಬಂದಿರಲಿಲ್ಲ ಇನ್ನು ಇಬ್ಬರು ಕಲಿತೆ ಮಾಡಿದ್ದೇವೆ ಅನ್ಕೋರಿ ನಾನು ಅಷ್ಟೊಂದು ಅದ್ರಾಗೆಲ್ಲ ಹೋಗಲ್ಲ ಆಕಿ ಇದ್ರು ಅಂದ್ರೆ ಆಕಿನೇ ಮಾಡಲ್ಯಾಕಂತ ಬಿಡ್ತೀನಿ ನಾನೇ ಮಾಡಬೇಕು ನಾನೇ ಹೋಗಬೇಕು ಅಂತಿಲ್ಲ ನಮ್ಮ ಅಕ್ಕ ಫಸ್ಟ್ ಮಗಳು ಆಕಿನೇ ಮಾಡಲ್ಯಾಕಂತ ಎಲ್ಲ ಆಕಿನೇ ಮಾಡ್ಲತ್ತಾಳ ನನಗೊಂದು ಅಷ್ಟೊಂದು ಇದು ಬಿಲ್ಲ ಯಾಕಂದ್ರೆ ನಾನು ಭೂಮಿ ಪೂಜೆ ಮಾಡೋ ಟೈಮಿಗೆ ನಾನೇ ಮಾಡೀನಿ ಈಗ ಛತ್ತಿನ ಸ್ಲ್ಯಾಬ್ದ ಆಕಿ ಮಾಡ್ಲತ್ತಾಳ ಇನ್ನು ಇಬ್ಬರು ಇದ್ದೇವಲ್ವ ಇಬ್ಬರು ಹಂಚ್ಕೊಂಡು ಮಾಡ್ತೇವೆ ನಾವಿಬ್ಬರು ಅಕ್ಕ ತಂಗಿ ಇನ್ನು ನಮ್ಮ ಅಕ್ಕ ಎಲ್ಲ 3 ಕಲ್ಲದು ತೊಗೊಂಡು ಅಂದ್ರೆ ಹೊಸ ಮನೆಗೆ ಮಾಡಬೇಕು ಗುಗ್ರಿ ಅಂದಿ ಸಲುವಾಗಿ ಇನ್ನು ಇಲ್ಲೇ ಎಲ್ಲ ಒಲೆ ಅದು ಹಾಕಿದೆ ಒಂದು 3 ಕಲ್ಲಿಟ್ಟು ಅದಕ್ಕೆಲ್ಲ ಪೂಜೆ ಅದು ಮಾಡಿ ಊದಿನ ಗಟ್ಟಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡು ಈಗ ಒಲೆ ಹಚ್ಚಿ ಇದಕ್ಕೆಲ್ಲ ಗುಗ್ರಿ ಅದು ಬೊಗಣಿ ಅದು ಎಲ್ಲ ಇಟ್ಟು ಹಾಕ್ಕೋತೀವಿ ಇನ್ನು ಆ ಕಡೆ ನಮ್ಮ ಮಮ್ಮಿ ನಮ್ಮ ಕಾಕಿ ಎಲ್ಲ ದೇವ್ರಿಗೆ ಏನೇನು ಮಾಡಬೇಕು ಏನೇನಿಲ್ಲ ಎಲ್ಲ ಅವು ಸಣ್ಣ ಹಿಟ್ಟಿಂದು ದೀಪ ಅದು ಮಾಡಿರೋ ಅದೇ ಹೊತ್ತು ಮತ್ತೆ ಅದೇ ಹೊತ್ತು ಸಪ್ಪಿ ಹಚ್ಚಲೇ ಪೂಜೆ ಸಪ್ಪಿ ಹಾಕ್ಬೇಕು ಹಂಗೆ ಹಾಕ್ತಾರೆ ಅದು ತೆಗಿ ಚಟ್ಟಿ ಇಲ್ಲಿಂದ ನಾ ಕಾರ್ ಇದೆಲ್ಲ ಪರ್ಸೋದು ಎಡ್ಸ್ಬೇಡ ಮುಂದೆ ಹಿಡಿ ಎಡ್ಸ್ರು ವಿಡಿಯೋ ಅಲ್ಲಿ ಇರಪ್ಪ ಕೈ ತಗೊಂಡ ಬ್ಯಾಂಡೀರಿ ನಾನು ತಗೊಂಡು ಅವೇಂತಂದ್ರೆ ಇಲ್ಲ ಕರ್ಪೂರ ತೊಂಬರಿ ಜರ ಹೋಗಿಲ್ಲ ಸಾಮಿ ಬೆಲೆ ಅವೇನ ಈಗ ಈಗ ರೊಕ್ಕದವ್ರಿ ಯಾವ ಚಿಲ್ಲರ ಇವ್ರಿ ಹಚ್ಲಕ್ ಬರಲ್ಲಾಗ್ಯದ ನೋಡಿ ಹೇಳ್ತಿಲ್ಲ ಒಲಿವ್ರಿ ಹಚ್ಚದೆ ನೆನಪಾಗ್ಯದ ಅಂತ ಮನೆ ಹಚ್ತಾರೆ
ಆ ತುರ್ಕುರೆಲ್ಲ ಜಾಸ್ತಿ ಆಗ ನಿಮ್ಮ ಹೋಗು ಬರೋ ಟೈಮಿಗೆ ನಾವು ಇದು ಮಾಡ್ತೇವೆ. ನನ್ನ ಮಕ್ಕಳಿಬ್ರು ಎಲ್ಲ ಅವರು ಕೇಳಲಾಗಿರೋ ಹಾಗಾಗಿ ಅವರಿಬ್ರಿಗೆ ಫೋನ್ ಹಚ್ಚಿ ಕೊಟ್ಬಿಟ್ಟಿದ್ದೀವಿ. ಅಲ್ಲಿ ಒಲೆ ಉರಿ ಹಚ್ಚಿ ಹೆಸರಿಗೆ ಇಟ್ಬಿಟ್ಟಿದ್ದೀನಿ ನೀರು ಹಾಕ್ಲಕ್ಕ. ಇಲ್ಲೆಲ್ಲ ಕೆಲಸ ಮಾಡೋರು ಬಂದಿರು, ಛತ್ತ ಹಾಕ್ಲಕ್ಕೆ ಬರ್ತಾರಲ್ವ ಅವರು ತಾಂಡ್ಯದವರು, ಅವ್ರು ಬಂದಿರು. ಅವರೆಲ್ಲ ಮಿಷನ್ ಎಲ್ಲ ರೆಡಿ ಮಾಡ್ಕೊಳತ್ತಿರು, ಸೆಟ್ ಮಾಡ್ಕೊಳತ್ತಿರು. ಅದು ಟ್ರ್ಯಾಲಿ ಮ್ಯಾಗ ಹೋಗೋದು ಅದೆಲ್ಲ ಅವರೆಲ್ಲ ರೆಡಿ ಮಾಡ್ಕೊಂಬತ್ತಾನ. ನಮ್ಮದು ಭೀ ಎಲ್ಲ ಪೂಜೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಇನ್ನು ಛತ್ತೆಲ್ಲ ಮ್ಯಾಗ ಅವರು ಕೆಳಗೆ ರೆಡಿ ಮಾಡ್ಕೊಳತ್ತಾರಲ್ವ, ಮ್ಯಾಗಿಂದವ್ರು ಮ್ಯಾಗ ಕೆಲಸ ಮಾಡ್ಲತ್ತಾರ. ಈ ಥರ ರೆಡಿ ಆಗ್ಯದ ಛತ್ತು. ಅಂದ್ರೆ ಎಲ್ಲ ರಾಡು ಅದೆಲ್ಲ ಹಾಕ್ಕೊಂಡು ಅವೆಲ್ಲ ಹಾಕ್ಕೊಂಡು ಮತ್ತು ವೈರ್ಗಳ ಸಲುವಾಗಿ ಪೈಪ್ಗಳು ಭೀ ಹಾಕ್ಕೊಂಡಾರ. ಎಲ್ಲ ರೆಡಿ ಆಗ್ಯದ. ಡೈರೆಕ್ಟಿಗೂ ಸ್ಲ್ಯಾಪ್ ಹಾಕೋದೊಂದೇ. ಇನ್ನು ಇವ್ರು ಹರ ಅಲ್ವಾ, ಇವರು ಸೆಂಟ್ರಿಂಗ್ ಅಣ್ಣ. ಅಂದ್ರೆ ನಮ್ಮದು ಛತ್ತೆಲ್ಲ ಹಾಕ್ಲತ್ತಾರಲ್ವ, ಇವ್ರದ್ದೇ ಕಾಂಟ್ರಾಕ್ಟು. ಇವ್ರು ಕೂಡ ಇನ್ನೊಬ್ಬರು ಹರ ಸ್ವಾಮಿ, ಅವ್ರ ಕೈಯಾಗ ಇವ್ರು ಮಾಡ್ತಾರೆ. ಇವ್ರದ್ದು ಮತ್ತು ಫುಲ್ ನಮ್ಮ ಮನೆಯೆಲ್ಲ ಇವ್ರದ್ದು ಕೈ ಮೇಲೆ ನಡ್ಲತ್ತದ. ಇವ್ರು ಅಂದ್ರೆ ನಮ್ಮದು ಜಾನಂದು ದೊಡ್ಡ ಫ್ಯಾನರ್ ಅಂತ. ಮ್ಯಾಗ ಆಕಿ ಜಾನು ಕೆಳಗಿದ್ದಳು. ಅಂದರೆ ಆ್ಯಕ್ಚುಲಿ ಫಸ್ಟ್ ಯಾರ ಬಲ್ ಭೀ ಹೋಗಲ್ಲಲ್ವ, ಆಕಿಗೆ ಮ್ಯಾಗ ಕರ್ಕೊಂಡೋಗಿ ಆಕಿನ ಕೂಡ ಸ್ವಲ್ಪ ವೀಡಿಯೋಗಳು ಫೋಟೋಗಳು ಎಲ್ಲ ಫುಲ್ಲು ತೆಕ್ಕೊಂಡು ಮಿನಿಮಮ್ 1 ಗಂಟೆ 2 ಗಂಟೆ ಅವರೇ ಎತ್ಕೊಂಡಾರ. ಜಾನುಗೂ ಬಿಡಲಾಗಿರು, ಅಷ್ಟು ದೊಡ್ಡ ಫ್ಯಾನರ್ ಅಂತ. ಜಾನುಗಂತ ತೋಲ್ ಜೀವ ಮಾಡ್ಲತ್ತಿರು. ಇನ್ನು ಈ ಕಡೆ ಎಲ್ಲ ಹೊಲ್ದಾಗ ಅದಲ್ವ, ಅಂದ್ರೆ ರೋಡಿಗೆ ಅದ, ಬಟ್ ಹೊಲ್ದು ಫ್ಲ್ಯಾಟ್ ಅದ. ಇದು ಎಲ್ಲ ಈ ಕಡೆ ಎಲ್ಲ ಹಾಡುಗಳು ಅವೆಲ್ಲ ಇದ್ದು. ನಮ್ಮ ಜಾನು ಎಲ್ಲ ಆಟ ಆಡ್ಲತ್ತಿಳು. ಇನ್ನು ನೋಡ್ಲತ್ತಿರಲ್ವ ಹೆಂಗೆ ತೆಕ್ಕೊಳತ್ತಾರ ಫೋಟೋ ಎಲ್ಲ ಅಂತ ಹೇಳ್ತೀನಲ್ವ. ಅವರು ಬಂದಿದ್ದು ಅಂದ್ರೆ ಜಾನುನೇ ಅಲ್ಲತ್ತಿರು. ಇನ್ನು ವೀಡಿಯೋದಾಗ ಭೀ ಜಾನು ಚೆಂದ ಮಾಡ್ತಾಳೆ. ಜಾನುಗೆ ತೋರಿಸ್ರಿ ನೀವು, ಈ ಒಂದು 5-6 ವೀಡಿಯೋದಾಗ ತೋರಿಸಲಾಗಿರಿ. ಈ ಮಧ್ಯದಾಗ ಆಕಿಗೆ ತೊಗೋರಿ, ಆಕಿಗೆ ನೋಡ್ತೇವೆ ನಾವು ಅಂತಲತ್ತಿರು. ಇನ್ನು ನನ್ನ ಮಗಳಿಂತ ನನಗರ ಚಂದ, ನನ್ನ ವೀಡಿಯೋದಾಗ ನನ್ನ ಮಗಳಿಗೆ ಎಲ್ಲರೂ ಇಷ್ಟಗನ ಸಪೋರ್ಟ್ ಮಾಡತ್ತಾರ, ಆಕಿಗೆ ಹೆಚ್ಚಿಗೆ ನೋಡ್ಲತ್ತಾರ ಅಂದ್ರೆ ನಂಗೆ ಭೀ ಖುಷಿ ಅಲ್ವಾ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಇನ್ನು ಈ ಅಣ್ಣ ಅಂತೂ ಅಸ್ಸಲು ಇಳಿಸಲೇ ಆಗಿರು. ಜಾನುಗೂ ನೋಡ್ಲತ್ತೀರಿ ಈಗ ಹೆಂಗೆ ಫೋಟೋ ತೆಕ್ಕೊಳತ್ತಾರ ಅದು ತೆಕ್ಕೊಳತ್ತಾರ ಅಂತಂದು. ವೀಡಿಯೋ ಭೀ ಮಾಡ್ಯಾರ ಅವರು, ವೀಡಿಯೋ ಮಾಡ್ಕೊಂಡಾರ, ಎಲ್ಲ ಮಾಡ್ಕೊಂಡಾರ. ಇನ್ನು ಇದಕ್ಕೆಲ್ಲ ಸ್ಲ್ಯಾಬ್ಗೆ ನಾವು ಮನೆಗೆಲ್ಲ ಜುಕಾಲಿ ಅದು ಹಾಕೊಳಕ್ಕೆ ಅದು ಮಾಡ್ಲಕ್ಕ ಅಲ್ಲಿ ರಾಡ್ಗಳು ಬಿಟ್ಟಿದ್ದೇವೆ. ಅದಕ್ಕೆಲ್ಲ ಏನೋ ಹೆಂಡಿ ಹಚ್ಬೇಕಂತಂದ್ರೆ ಆಕಳ ಹೆಂಡಿ ಎಮ್ಮೆ ಹೆಂಡಿ ಇರ್ತದಲ್ವ, ಅದು ತಂದು ಹಚ್ಲತ್ತಾರ ನಮ್ಮ ತಮ್ಮ ನಮ್ಮ ಭಾವುಜಿ. ಇನ್ನೆಲ್ಲ ನಮ್ಮದು ಭಾವ ಅಂದ್ರೆ ಬಿಸಿಲದಲ್ವ, ಅವ್ರ ಮೊಮ್ಮಗಳಿಗೆ ಜಾನುಗೂ ನೆರಳು ಮಾಡ್ಲತ್ತಾರ. ಅಲ್ಲಿ ಹೊರಸು ಹಾಕಿ ಆಕಿ ಆಡುಗಳಿಗೆ ನೋಡ್ಲಿಕ್ಕಂತಂದು ಹಾಗೆ ನಡ್ಕೊತಾ ಹೋಗ್ಲತ್ತಿವಳು. ನೀವು ಹೋಗಬೇಡ ಈಗ ನೆರಳಿಗೆ ಕೂಡ ಅಂತಂದು ಅಲ್ಲೊಂದು ಹೊರಸು ಹಾಕಿ ಆಕಿಗೆ ನೆರಳು ಮಾಡ್ಲತ್ತಾರ. ಎಲ್ಲ ಕವರು ಅದು ಎಲ್ಲ ಹಚ್ಚಿ ಚೆಂದಂದು ಇದು ಹಚ್ಚಿ ಆಕಿಗೆ ನೋಡ್ರಿ ಎಷ್ಟು ಜೀವ ಮಾಡ್ತಾರೆ ನಮ್ಮ ಜಾನು ಅಂದ್ರೆ. ಆಕಿಗೆ ಅಷ್ಟು ಇಷ್ಟ ನಮ್ಮ ಬಾಬರಂದ್ರೆ. ಆಕಿಗೆ ಇಲ್ಲೇ ಬಿಟ್ಟು ಹೋಗು ಹಂಗೆ ಹಿಂಗೆ ಅಂತಾರೆ. ಹಾಗಾಗಿ ಅವ್ರಿಗೆ ಆಕಿಗೋಸ್ಕರ ಇದು ಮಾಡತ್ತಾರ. ಇನ್ನು ಅಲ್ಲಿ ಕುಂತು ಈ ಕಡೆ ಎಲ್ಲ ಹಾಡುಗಳು ಅವೆಲ್ಲ ನೋಡ್ಕೊತಾ ಇರ್ಲತ್ತಿವಳು. ಇನ್ನು ನಮ್ಮ ಅಕ್ಕ ಎಲ್ಲ ನೋಡಿದಿಲ್ಲ, ನಿನ್ನೆ ರಾತ್ರಿ ನೈಟ್ ಆಗಿತ್ತು ಬಂದಿದ್ಮೇಲೆ ಆಕಿ ಸ್ಲ್ಯಾಪು. ಹಾಗಾಗಿ ಇವತ್ತು ನೋಡ್ತೀನಿ ಅಂತಂದು ಬಂದಿವಳು. ಯಾಕಂದ್ರೆ ನಮ್ಮಲ್ಲಿ ಯಾರೂ ಫಸ್ಟ್ ಹಾಕಿಲ್ಲ, ಇದೇ ಫಸ್ಟ್ ನಾವು ನೋಡೋದು ನಮ್ಮ ಮನೆಯದು. ಹಾಗಾಗಿ ಎಲ್ಲ ನೋಡ್ಕೊಂಡ್ರು ಗೊತ್ತಾಯ್ತದಲ್ವ, ಹಾಗಾಗಿ ನೋಡ್ಕೊಳಕ್ಕೆ ಹೋಗಿವಳು. ಇನ್ನು ನಾವೆಲ್ಲ ಅದೆಲ್ಲ ಮಾಡತ್ತಾನ ಈ ಕಡೆ ಹೆಸರು ಬಂದಿತ್ತು, ನೀರು ಹೆಸರು ಬಂದಿವು ಗುಗ್ರಿ ಹಾಕ್ಲಕ್ಕ. ಫಸ್ಟು ಅವರೇ ಬೀಜ ಇರ್ತಾವಲ್ವ, ಅವು ಹಾಕ್ಲತ್ತಾರ. ಅವರೆಕಾಯಿ ಒಣಗಿವು ಅವು ಹಾಕಿದ ಮೇಲೆ ನಾವು ಕುದಿಯತನ ಮತ್ತು ಕಡ್ಡಿ ನೆನೆಕಿದ್ದೀವಿ, ಕಡ್ಡಿ ಹಾಕ್ತಾರೆ ಗುಗ್ರಿ ಹಾಕ್ಬೇಕಲ್ವ, ಅದ್ರ ಸಲುವಾಗಿ. ಇನ್ನು ನಮ್ಮ ಮನೆ ಹಿಂದ್ಗಡೆನೇ ಗೋಧಿ ಹಾಕ್ಯಾರ. ಅವೆಲ್ಲ ಗೋಧಿ ಕೊಯ್ಲತ್ತಾರ. ಇನ್ನು ಆಕಳುಗಳು ಮತ್ತು ಎಲ್ಲ ಆಡುಗಳು ಅವೆಲ್ಲ ಮೈಲತ್ತಾರ. ಒಂದು ಕ್ಲಿಪ್ ಇರಲಿ ಹಳ್ಳಿ ಕಡೆಂದು ಅಂತಂದು, ನಮ್ಮ ಕಡೆಂದು ಅಂತಂದು ಒಂದು ಕ್ಲಿಪ್ ಹಾಕಿನಿ ಅಷ್ಟೇ ವೀಡಿಯೋದಾಗ, ಬೇರೆದೇನೂ ಇಲ್ಲ. ಎಷ್ಟು ಚಂದ ಅದಲ್ವ ಮನೆ ಹಿಂದೆ ಹೊಲ ಎಲ್ಲ ಎಷ್ಟು ಚಂದ ಕಾಣತ್ತದಲ್ವ. ಇನ್ನು ಯಾವಾಗ ಬರ್ತೀವಿ ಯಾವಾಗಿಲ್ಲ ಅಂತ ನಮಗೂ ಭೀ ಕ್ಯೂರಿಯಾಸಿಟಿ ಅದ. ಇನ್ನು ಸ್ಲ್ಯಾಪ್ ಒಂದಾಯ್ತಂದ್ರೆ ಇನ್ನು ಮುಂದಿನ ಕೆಲಸ ಎಲ್ಲ ಫಟ ಮಾಡ್ಕೊಂಡು ಹೊಸ ಮನೆಗೆ ಬಂದು ಗೃಹ ಪ್ರವೇಶ ಅದು ಎಲ್ಲ ಮಾಡ್ತಾರೆ. ಅದ್ರ ವೀಡಿಯೋ ಭೀ ಬರ್ತದೆ ಮನೆ ಫುಲ್ ರೆಡಿ ಆಗಿ ಮೇಲೆ. ಈ ಹೋಮ್ ಟೂರ್ ಅದು ಮಾಡ್ತೀನಿ ಈ ಮನೆದು.
ಇನ್ನು ಇಲ್ಲಿ ಬಂದು ನಾವು ಫಸ್ಟು ಎಲ್ಲ ಪೂಜೆ ಮಾಡಿರಿ ಇಲ್ಲದ್ರ ಲೇಟ್ ಆಯ್ತದ ಸ್ಲ್ಯಾಪ್ ಹಾಕ್ಲಕ್ಕ ಅಂದಿ ಸಲುವಾಗಿ ಫಸ್ಟು ಮಿಷಿನ್ ಪೂಜೆ ಮಾಡಬೇಕು. ಅವ್ರು ತಂದಾರಲ್ವ ಮಿಷಿನು, ಅದಕ್ಕೆ ಪೂಜೆ ಮಾಡಿ ಟೆಂಗ್ ಅದು ಎಲ್ಲ ಹೊಡ್ದು ಮತ್ತು ಮ್ಯಾಗ ಹೋಗಿ 5 ನೈವೇದ್ಯ ತೊಗೋಬೇಕು. 5 ನೈವೇದ್ಯ ತೊಗೊಂಡು ಅಲ್ಲಿ ಮ್ಯಾಗ ಹೋಗಿ ಎಲ್ಲ ಮಾಡಬೇಕು. ಹಾಗಾಗಿ ಫಸ್ಟು ಮಿಷಿನ್ ಸಲುವಾಗಿ ಒಂದು ನೈವೇದ್ಯ ಅದು ರೆಡಿ ಮಾಡಿಕೊಂಡಿದ್ದೇವೆ. ಇನ್ನು ಮತ್ತಿದು ಮ್ಯಾಗ ಸ್ಲ್ಯಾಪ್ ಮಾಡಬೇಕಲ್ವ, ಹಾಗಾಗಿ 5 ನೈವೇದ್ಯಗಳು ಅಂದ್ರೆ 4 ಮೂಲೆಗೆ ಒಂದೊಂದು ಮತ್ತು ಸೆಂಟರ್ದಾಗ ಒಂದು ನೈವೇದ್ಯಗಳು ಇಡಬೇಕಂತ. ಹಾಗಾಗಿ ನೈವೇದ್ಯಗಳ ಸಲುವಾಗಿ ಸಣ್ಣ ಸಣ್ಣ ಹೋಳ್ಗೆ, ಅನ್ನ, ಪಾಪಡು, ಕಡುಬು ಮತ್ತು ಬದ್ನಿಕಾಯಿ ಪಲ್ಯ ಏನೇನು ಮಾಡಿದ್ದೇವಲ್ವ ನಾವು ಮನೆಗೆ ಅಡ್ಗೆ. ಮತ್ತು ಅದ್ರದ್ದೆಲ್ಲದ್ರ ಮೇಲೆ ಒಂದೊಂದು ದೀಪ, ಹಿಟ್ಟಿಂದ ದೀಪ ಮಾಡಿದ್ದೀವಿ, ದೀಪ ಹಚ್ಚಬೇಕು. ಅವೆಲ್ಲ ತೊಗೊಂಡು ಹೋಗ್ಲತ್ತಿದ್ದೇವೆ. ಇನ್ನು ಕೊಳ್ಳಿ ಮತ್ತು ಅದು ಬಂಗಾರ, ಮುತ್ತು, ಹವಳ ಅಂತ 5 ಪಂಚರಾಕ್ಷಿನೋ ಏನೋ ಅಂತಾರೆ, ಅವೆಲ್ಲ ತೊಗೊಂಡೋಗಿ ಛತ್ತಿನಾಗ ಹಾಕಬೇಕಂತ. ಹಾಗಾಗಿ ಅವೆಲ್ಲ ತೊಗೊಲತ್ತಿದ್ದೇವೆ, ಎಲ್ಲ ರೆಡಿ ಮಾಡ್ಕೊಲತ್ತಿದ್ದೇವೆ. ಇನ್ನು ಇಲ್ಲಿಂದೇ ತೊಗೊಂಡು ಹೋದ್ರು ಕುಳ್ಳಿದಾಗ ಅಂಬ್ಲಿ ಚೆಲ್ತದ ಅಂತಂದು ಮ್ಯಾಗ ಹೋಗಿದ್ಮೇಲೆ ತೊಗೊಂಬರ ಅಂತಂದು ಎಲ್ಲ ರೆಡಿ ಮಾಡ್ಕೊಲತ್ತಿದ್ದೇವೆ ಅಷ್ಟೇ. ಇನ್ನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ಮೇಲೆ ತೊಗೊಂಡೋಗಿ ಇಲ್ಲಿ ಫಸ್ಟು ಮಷಿನ್ ಮೇಲೆ ಪೂಜೆ ಮಾಡಬೇಕು. ಮಷಿನ್ದು ಆಗಿದ್ಮೇಲೆ ಮ್ಯಾಗ ಸ್ಲ್ಯಾಪ್ ಮೇಲೆ ಇದು ಭೀ ನಮ್ಮ ಅಕ್ಕನೇ ಮಾಡ್ಲತ್ತಾಳ ಎಲ್ಲ. ಅಂದ್ರೆ ಮನೆಗೆ ಹಿರಿ ಮಗಳು ನೀನೇ ಮಾಡು, ನಂಗೆ ಅಷ್ಟುಗನ ಬೇಡ ಅಂತಂದು ಆಕಿಗೆ ಎಲ್ಲ ಕೊಟ್ಟಿದ್ದೇವೆ. ಇನ್ನು ಆಕಿನೇ ಮಾಡ್ಲತ್ತಾಳ ಎಲ್ಲ. ಫಸ್ಟ್ ಈ ಬತ್ತಿ ಅದೆಲ್ಲ ಹಚ್ಚಿ ಅಂದ್ರೆ ಫಸ್ಟು ಮಷಿನ್ಗೆ ಮಾಡಬೇಕಂತ, ಯಾಕಂದ್ರೆ ಮೇನ್ ಇದ್ದಿದ್ದೆ ಮಷಿನ್ ಅಲ್ವ, ಕಂಪಲ್ಸರಿ ಅದಕ್ಕೆ ಮಾಡಬೇಕಂತ. ಹಾಗಾಗಿ ಅದಕ್ಕೆ ಮಾಡ್ಲತ್ತಾಳ ನಮ್ಮ ಅಕ್ಕ. ಎಲ್ಲ ಈ ಬತ್ತಿ ಮತ್ತು ಕುಂಕುಮ, ಅರಿಶಿಣ ಎಲ್ಲ ಹಚ್ಚಿ ಅಗರಬತ್ತಿ ಹಚ್ಚಿ ಎಲ್ಲ ನೈವೇದ್ಯ ಅದು ಎಲ್ಲ ಇಟ್ಟು ಒಂದು ಟೆಂಗ್ ಹೊಡಿತೇವೆ. ಇಲ್ಲಿ ಟೆಂಗೆಲ್ಲ ಹೊಡ್ದು ಅದಕ್ಕೆ ಪೂಜೆ ಮಾಡಿ ಇಷ್ಟು ನಮಗೆ ಹೆಣ್ಮಕ್ಳು ಇದ್ದೇವಲ್ವ, ನಮ್ಮ ಕೈಲಿ ಎಷ್ಟು ಆಯ್ತದ ಅಷ್ಟು ರೊಕ್ಕ ಇಡಬೇಕಂತ ಅದೆಲ್ಲ ಇಟ್ಟು ಎಲ್ಲ ಮಾಡ್ತೀವಿ ನಾವು. ಇನ್ನು ನಿಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತೀರಿ ಹೆಂಗಿಲ್ಲ ಹೇಳ್ರಿ, ಯಾಕಂದ್ರೆ ಎಲ್ಲ ಕಡೆ ಒಂದೇ ಥರ ಮಾಡ್ತಾರೆ, ಬಟ್ ಒಂದೊಂದು ಕಡೆ ಒಂದೊಂದು ಥರ. ಇನ್ನು ನಾವಂತೂ ಫಸ್ಟ್ ಟೈಮ್ ಮಾಡ್ಲತ್ತೀವಲ್ವ, ಅಷ್ಟೊಂದು ಗೊತ್ತಿಲ್ಲ. ಇನ್ನು ಎಲ್ಲರೂ ದೊಡ್ಡವರು ಮತ್ತು ನಮ್ಮ ಮನೆದು ಸೆಂಟ್ರಿಂಗ್ ಎಲ್ಲ ಛತ್ತಿಂದೆಲ್ಲ ಕೆಲಸ ಮಾಡ್ಲತ್ತಾರಲ್ವ, ಅವರು ಐಗಳು ಅಂದ್ರೆ ಸ್ವಾಮಿಯವರಾರ, ಅಂದ್ರೆ ಅವ್ರದ್ದು ಭೀ ಸ್ವಾಮಿ ಕಾಸ್ಟ್, ಲಿಂಗಾಯತ್ ಕಾಸ್ಟೇ. ಹಾಗಾಗಿ ಅವರು ಎಲ್ಲ ನಿಂತು ಪೂಜೆ ಅದು ಮಾಡಿಸ್ಲತ್ತಾರ, ಎಲ್ಲ ಮಂತ್ರ ಅದು ಹೇಳಿ. ನಮಗಂತೂ ತುಂಬ ಖುಷಿ ಅದ. ಇನ್ನು ಫಸ್ಟ್ ಈ ಮನೆಗೆ ಕಂಕರ್ ಒಂದು ಬುಟ್ಟೆಗೆ ಹಾಕ್ಯಾಳಂದ್ರೆ ನಮ್ಮ ಜಾನುನೇ ಹಾಕ್ಯಾಳ. ನಮ್ಮ ಬಾವ ಅಲ್ಲತ್ತಿರು, ನಿನ್ನ ಕೈಲೇ ಆಲಿ ಬೋಣಿ ನನ್ನ ಮೊಮ್ಮಗಳೇ ಮಾಡಲಿ ಅಂತಂದು ಆಕಿನ ಕೈಲಿ ಒಂದು ಸರ್ತಿ ಒಂದು ಮುಟ್ಟಿ ಅಷ್ಟು ಕಂಕರ್ ಹಾಕ್ಲಕ್ಕೆ ಹಚ್ಚಾರ ಆ ಬುಟ್ಟ್ಯಾಗ. ಇನ್ನು ನಮ್ಮ ಅಕ್ಕಂದು ಪೂಜೆ, ಇಬ್ಬರು ಮಗಳು ಮೊಮ್ಮಗಳು ಇಬ್ಬರು ಮಾಡ್ಲತ್ತಾರಂತ ಅವ್ರು ಭೀ ಖುಷಿಯಾರ. ಇನ್ನು ಎಲ್ಲರ ಸ್ವಾಮಿ ಹರಲ್ವ, ಅವರು ಪೂಜೆ ಮುಂದೆ ನಿಂತು ಮಂತ್ರ ಎಲ್ಲ ಹೇಳಿ ಪೂಜೆ ಮಾಡಿಸ್ಲತ್ತಾರಂತೂ ಫುಲ್ ಹ್ಯಾಪಿ. ಯಾಕಂದ್ರೆ ನಾವು ಏನು ಬೇರೆದವ್ರಿಗೇನು ಪೂಜಾರಿಗೆ ಅದು ಏನು ಕರೆದಿಲ್ಲ, ಬಟ್ ನಮ್ಮ ಮನೆಗೆ ಮಾಡ್ಸೋರೆ ಪೂಜಾರಿ ಇದ್ದ ಸಲುವಾಗಿ ಅವರೇ ಎಲ್ಲ ಮಾಡಿಸ್ಲತ್ತಾರ. ಇನ್ನು ಈ ಕಡೆ ಎಲ್ಲ ಅಕ್ಕ ಪೂಜೆ ಮಾಡ್ಲತ್ತಾಳ. ಇನ್ನು ಬೇರೆದವ್ರು ಬೇರೆ ಕೆಲಸ ಅವ್ರವ್ರು ಸೆಟ್ಟಿಂಗ್ ಮಾಡ್ಕೊಳ್ತಾರೆ. ಆ ಕಡೆ ಮಷಿನ್ದವ್ರು ಮಾಡ್ಕೊಂಬರ್ತಾರ, ಮ್ಯಾಗ ಸೆಟ್ ಮಾಡ್ಕೊಂಬರು ಸೆಟ್ ಮಾಡ್ಕೊಳತ್ತಾರ ಎಲ್ಲ. ಈಗ ಅಂದ್ರೆ ಪೂಜೆ ಸಲುವಾಗಿ ಲೇಟ್ ಅದ, ಎಲ್ಲ ಮಾಡ್ಕೊಂಡ್ರು ಅಂದ್ರೆ ಡೈರೆಕ್ಟು ಸ್ಟಾರ್ಟ್ ಆಯ್ತದ ಮಷಿನು ಆನ್ ಆಗ್ಲಕ್ಕ. ನಾವು ಸಂಜೆ ತನಕ ಹಾಕ್ಯಾಕೆ ಬಿಡ್ತಾರೆ. ಇನ್ನು ಇಲ್ಲೆಲ್ಲ ಕೆಳಗೆ ಮಷಿನ್ಗೆಲ್ಲ ರೆಡಿ ಪೂಜೆ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಮ್ಯಾಗ ಬಂದು ಇಲ್ಲಿ ಮ್ಯಾಗ ರೆಡಿ ಪೂಜೆ ಮಾಡ್ಲತ್ತಾರ. ಇಲ್ಲಿ ಭೀ ಮಾಡ್ಬೇಕಂತಲ್ವ, ಅದ್ರ ಸಲುವಾಗಿ ಇಲ್ಲಿ ಮಾಡ್ಲತ್ತಾರ. ಇನ್ನು ಇಲ್ಲಿ ನಮ್ಮ ಅಕ್ಕನ ಬಾಜು ಕುಂತಾರಲ್ವ, ಅವರೇ ಈ ಮನೆದು ಕಾಂಟ್ರಾಕ್ಟ್ ತೊಗೊಂಡವ್ರು, ಅವರೇ ಅದ ಸ್ಲ್ಯಾಪ್ ಅದು ತೊಗೊಂಡವರು ಎಲ್ಲ, ಬಿಲ್ಡಿಂಗು ಕೆಳಗಿಂದು ಮ್ಯಾಗಿಂದು ಬಾತ್ರೂಮ್ಗಳ್ದೆಲ್ಲ. ಹಾಗಾಗಿ ನಾವು ಅವರು ಸ್ವಾಮಿ ಅಂತಾರೆ ಅವರಿಗೆ, ಅವರೇ ಎಲ್ಲ ಕುಂತು ಮಂತ್ರ ಹೇಳಿ ಪೂಜೆ ಮಾಡಿಸ್ಲತ್ತಾರ. ನಮ್ಮ ಅಕ್ಕ ಭೀ ಇಷ್ಟಲಿಂದ ಮಾಡತ್ತಾಳ, ಜಲ್ದಿ ಆಲಿ ಮನೆ ಅಂತಂದು. ಎಲ್ರಿಗೂ ಅದೇ ಅದ ಕ್ಯೂರಿಯಾಸಿಟಿ. ಯಾಕಂದ್ರೆ ಅಲ್ಲಿ ಈಗಿರೋ ಮನೆಗಂತೂ ಸ್ವಲ್ಪ ಅಂದ್ರೆ ಏನು ಭೀ ಇಲ್ಲ, ಇಲ್ಲಿಗೆ ಬರ್ಲಕ್ಕೆ ಎಲ್ಲರೂ ವೇಟಿಂಗ್ ಮಾಡ್ಲತ್ತಿದ್ದೇವೆ. ಹಾಗಾಗಿ ಯಾಕಂದ್ರೆ ಅಲ್ಲಿ ಉಳ್ದಿದ್ದೇವೆ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಬಟ್ ಈಗೆಲ್ಲ ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವರಾಗ್ಯಾರ. ಈಗ ನಮ್ಮ ತಂದೆಯವ್ರ ಮಕ್ಕಳು ಮ್ಯಾರೇಜ್ ಮಾಡ್ಬೇಕಂದ್ರೆ ಭೀ ಮತ್ತೆ ಮನೆ ಬೇಕಲ್ವ, ಹಾಗಾಗಿ ಮನೆ ಕಟ್ಟೋದನ್ನೇ ಇಲ್ಲಿಗೆ ಬಂದು ನಾವು ಅವ್ರದ್ದೆಲ್ಲ ಮ್ಯಾರೇಜ್ ಅದು ಮಾಡೋದಿರ್ತದ. ಹಾಗಾಗಿ ಇನ್ನು ಎಲ್ಲ ನೆಂಟ್ರದು ಅವಾಗೆ ಬಂದಾರಂದ್ರೆ ಇವರು ನಮ್ಮದು ಮಮ್ಮಿದು ತಮ್ಮ ಮತ್ತು ಅವ್ರದ್ದು ಹೆಂಡತಿ, ಇನ್ನು ಅಕ್ಕ ನಮ್ಮ ಕಾಕ ಸಣ್ಣವ ಅವರೆಲ್ಲರೂ ಬಂದಾರ. ಅಂದರೆ ಈಗ ಸ್ವಂತ ತಮ್ಮ ಅದು ಅದಾದ್ರೆ ಬರಬೇಕಲ್ವ ಕಂಪಲ್ಸರಿ, ಹಾಗಾಗಿ ಹೇಳಿದ್ದೇವೆ ಬಂದಾರ. ಇನ್ನು ಊದಿನ ಕಡ್ಡಿ ಹಚ್ಲತ್ತಾರ ಇಲ್ಲೆಲ್ಲ. ಊದಿನ ಕಡ್ಡಿ ಹಚ್ಲಕ್ಕಂತೂ ಗಾಳಿ ಅದಲ್ವ ಫುಲ್ಲು. ದೀಪ ಭೀ ನಿಂತಿಲ್ಲ ಊದಿನ ಕಡ್ಡಿ, ಯಾಕಂದ್ರೆ ಮ್ಯಾಗ ಅದ, ಹಾಗಾಗಿ ದೀಪ ಅದು ನಿಂತಿರಲಿಲ್ಲ. ಮತ್ತು ಕೆಳಗೆ ಹೋಗಿ ಬಲಿ ಹಚ್ಚಿತೇವಲ್ವ ಕೆಳಗೆ, ಅಲ್ಲಿ ಹೋಗಿ ಮತ್ತು ಊದಿನ ಕಡ್ಡಿ ಅದು ಹಚ್ಕೊಂಬಂದ ನಮ್ಮ ತಮ್ಮ ಹೋಗಿ. ಇಲ್ಲೆಲ್ಲ ಕುಂಬಳಕಾಯಿ ಅದೆಲ್ಲ ಹೊಡಿಲತ್ತಿದ್ದೇವೆ, ಹೊಡಿಲಕ್ಕಂತ ರೆಡಿ ಮಾಡ್ಯಾರ. ಇನ್ನು ಇವು ಕುಳ್ಳಿಗಳು ಅವನಲ್ಲ, ಅದ್ರಾಗ ಅಂಬ್ಲಿ ಅದು ಹಾಕಿಟ್ಟಿದ್ದೇವೆ. ಇಲ್ಲಿ ಪೂಜೆ ಅದು ಆಗೋದು, ನೈವೇದ್ಯ ಅದು ತೋರೋದು,
ಇನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಕೆಳಗೆ ಮಷಿನ್ನು. ಇನ್ನು ಇಲ್ಲಿ ಊದಿನ ಕಡ್ಡಿ ಹಚ್ಕೊಂಬಂದಾರಲ್ವ, ಅದು ಆರ್ಸ್ಲಕ್ಕ ಎಷ್ಟು ಟ್ರೈ ಮಾಡತ್ತಾಳೆ ನಮ್ಮ ಅಕ್ಕ, ಬರಲೇ ಆಗಿತ್ತು. ಇನ್ನು ಫುಲ್ಲು ಎಲ್ಲರೂ ಕಾಮಿಡಿ ಅದಿಟ್ಟು ಉಬ್ಸ್ಲ ಬರಲ್ಲ ಏನಿಲ್ಲ ಅಂತಂದು. ಯಾಕಂದ್ರೆ ಗಾಳಿಗೆ ಅದು ಮತ್ತೆ ಹತ್ಕೊಳತ್ತಿತ್ತು, ಆರೋಲತ್ತಿತ್ತು ಮತ್ತೆ ಹತ್ಲತ್ತಿತ್ತು. ಇನ್ನು ನಮ್ಮಮ್ಮ ಆರಿಸ್ತಾ ಅಂತಂದರು. ಮತ್ತು ಅವ್ರ ಅಣ್ಣ ಇದ್ರಲ್ವ, ನಮ್ಮ ಜಾನಂದು ಫ್ಯಾನ್ ಅಣ್ಣ, ಅವರು ಆರಿಸಿ ಕೊಟ್ಟರು. ಮತ್ತು ಎಲ್ಲ ಊದಿನ ಕಡ್ಡಿ ಅದೆಲ್ಲ ಎಲ್ಲ ನೇವ್ದಿ ತೋರ್ಲತ್ತಾರ. ನಮ್ಮ ಅಕ್ಕ ಏನೋ ಅವ್ರು ಭೀ ಬಾಜು ಕುಂತು ಇವು ಮಂತ್ರ ಎಲ್ಲ ಹೇಳಿ, ಇನ್ನು ಇವು 5 ನೇವ್ದೆ ಮಾಡಿದ್ದೇವಲ್ಲ, 4 ಮೂಲಿಗೆ ಒಂದೊಂದು ಇಟ್ಟು ಸೆಂಟರ್ದಾಗ ಒಂದು ಇಟ್ಟು ನೇವ್ದೆ ಮಾಡ್ಬೇಕು. ಈಗ ತೋರ್ವಿ ಇಡಬೇಕಂತ, ಮತ್ತು ಅವು ಕೊಳ್ಳಿಗಳು ಇಡಬೇಕಂತ. ಈಗ ಪೂಜೆ ಮಾಡ್ಲತ್ತಾರ ನೋಡ್ರಿ, ಅದೇ ಪ್ಲೇಸ್ನಾಗ ಅವು ಪಂಚರಾಕ್ಷಿ ಇರ್ತಾವಲ್ವ, ಅವು ಭೀ ಬಂಗಾರ ಬೆಳ್ಳಿ ಅವೆಲ್ಲ ಅಲ್ಲಿ ಹಾಕಿ ಬಿಡ್ಬೇಕಂತ. ಹಾಗಾಗಿ ಎಲ್ಲ ಅಲ್ಲೇ ಪೂಜೆ ಮಾಡ್ಲತ್ತಾರ. ಇನ್ನು ಆ ಕಡೆ ಎಲ್ಲ ಹೊಲಕ್ಕೆಲ್ಲ ಫುಲ್ ಕಾಣತ್ತದ ಆಡುಗಳೆಲ್ಲ. ಅಂದ್ರೆ ಅಲ್ಲಿ ಗೋಧಿ ಬಿಡಿಸ್ಲತ್ತಾರಲ್ವ, ಹಾಗಾಗಿ ಅಲ್ಲೆಲ್ಲ ಹಿಂದೆ ಆಡುಗಳದು ಮೇಲೆತ್ತವ. ಇನ್ನು ಇದು ಕುಂಬಳಕಾಯಿ ಛತ್ತಿ ಎಲ್ಲಿ ಹೊಡಿಬೇಕಂದ್ರೆ ನಾನು ಇಲ್ಲಿಂದ ಕೆಳಗೆ ಬೀಟ್ ಕೊಡು ಹೊಡೆದೋಯ್ತವ ಅಂತಂದಿನಿ. ಅದು ಆ್ಯಕ್ಚುಲಿ ಮನೆ ಮುಂದೆ ಹೊಡಿಬೇಕಂದ್ರೆ, ಈಗ ಬಿಲ್ಡಿಂಗ್ ಅದಲ್ವ ಅದ್ರ ಮುಂದೆ ಹೊಡಿಬೇಕಂತಂದು ಇಲ್ಲಿ ತೋರಿ ಮತ್ತು ಕೆಳಗೆ ಒಯ್ದು ಬಿಟ್ಟರು. ಇನ್ನು ಎಲ್ಲರೂ ಹೂವಿನ ಅಕ್ಷತೆ ಅದೆಲ್ಲ ಹಾಕಿ ಪೂಜೆ ಅದೆಲ್ಲ ಮಾಡಿ ಹೂವಿನ ಅಕ್ಷತೆ ಎಲ್ಲ ಹಾಕ್ಲತ್ತಿದ್ದೇವೆ. ಇನ್ನು ಇಲ್ಲಿ ತನಕ ನಾನೇ ಮಾಡೀನಿ, ನಾನು ಒಟ್ಟ ವೀಡಿಯೋನ ಕಾಣಿಲ್ಲಲ್ವ, ಅದ್ರ ಸಲುವಾಗಿ ಅಣ್ಣ ಇದ್ದರಲ್ವ, ನಮ್ಮದು ಜಾನನ್ ಫ್ಯಾನ್ ಅನ್ಕೋರಿ. ಆ ಅಣ್ಣ ನಮ್ಮ ಮಾಡ್ಲತ್ತಾರ, ವೀಡಿಯೋ ಮಾಡ್ತಿರ್ತಾರೆ, ನೀವು ಹೋರಿ ಒಟ್ಟ ವೀಡಿಯೋದಾಗಿಲ್ಲ ಏನಿಲ್ಲ ಅಂತಂದು. ಹಾಗಾಗಿ ಅವರಂತೂ ಫುಲ್ಲು ಸಪೋರ್ಟ್ ಅದ. ಮತ್ತು ಇವ್ರು ಬಂದಾರಲ್ವ, ಎಲ್ಲರ ಕೈಲಿ ಸಪೋರ್ಟ್ ಮಾಡ್ಸಾರ ಹಂಗೆ. ಇನ್ನು ಅಲ್ಲಿ ಮ್ಯಾಗಂತೂ ಚಪ್ಪಲ್ ಇಲ್ಲದೇ ನಡಿಲ ಬರಲಾಗಿತ್ತು. ಅಂದ್ರೂ ಭೀ ನನಗಂತೂ ಅಷ್ಟು ಜನ ಆಗಲ್ಲ, ಹಾಗಾಗಿ ನಮ್ಮ ಅಕ್ಕನೇ ಮಾಡಲಿಕ್ಕೆ ಅಲ್ಲಿ ಚಪ್ಪಲ್ ಇಲ್ಲದೇ ನಡಿಲಕ್ಕಾಗಿ, ಇಲ್ಲಾದ್ರೂ ಪುಟ್ಟ ಹಾಕೊಂಡು ಕಾಲು ಕೆಳಗೆ ಅದೆಲ್ಲ ಮಾಡ್ಲತ್ತಿದ್ವಿ. ಇನ್ನು ಇಲ್ಲೇನಾಗಿತ್ತಂದ್ರೆ ಒಂದು ಕುಳಿ ಇರ್ತದಲ್ವ, ಅದು ಒಡೆದೋಗಿತ್ತು. ಅಂದ್ರೆ ಗರಂ ಅಂಬ್ಲಿ ಇತ್ತಲ್ವ, ಗರಂ ಅಂಬ್ಲಿ ಹಾಕೋದನ್ನೇ ಒಡೆದೋಗಿತ್ತು. ಹಾಗಾಗಿ ಮತ್ತು ಅಲ್ಲಿ ಹೋಗಿ ಡೈರೆಕ್ಟ್ ಅಲ್ಲೇ ಇಟ್ಟು ಹಾಕ್ಲತ್ತಿದ್ದೇವೆ. ಹಂಗೆ ಇನ್ನು ನಮ್ಮ ಅಕ್ಕ ಒಂದು 2-3 ತಲೆ ಇಟ್ಟಳು, ಇನ್ನು ನಾನು ಒಂದು 3 ಇಡಮಂತಂದು ಈ ಕೊನೆಗೆ ಮತ್ತು ಆ ಕೊನೆಗೆ ನಡ್ಬರ್ಕ ನಾನು ಇರ್ತೀನಿ. ನಮ್ಮ ಅಕ್ಕ ನೇವ್ದೆ ಅದು ಎಲ್ಲ ಇಡ್ಲತ್ತಾರ ಅಲ್ಲಾಗ ಹೋಗಿ. ಇನ್ನು ಇದ್ರ ಮೇಲೆ ನಡಿಬೇಕಂದ್ರೆ ತುಂಬ ಕಷ್ಟ. ಇನ್ನು ಮ್ಯಾಗಿಂದ ಬಿಸಿಲು ಒಂದು ಮಿನಿಮಮ್ ಒಂದು 12:30 ಹಿಂಗಾಗಿತ್ತು. ಅಂದ್ರೆ 12 ದಾಟಿ ಮೇಲೆ ಮಾಡಬೇಕು ಪೂಜೆ ಅಂದ ಸಲುವಾಗಿ ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಮ್ಯಾಗ ಬಿಸಿಲಿತ್ತು. ಇನ್ನು ಕೆಳಗೆಲ್ಲ ನಾವು ಪೂಜೆ ಮಾಡ್ಲತ್ತಿದ್ದೇವೆ. ಇನ್ನು ಪೂಜೆ ಎಲ್ಲ ಮಾಡಿ ನಮ್ಮ ಮನೆಗೆ ಹೋಗಿ ಊಟ ಅದು ಮಾಡಬೇಕು. ಹಾಗಾಗಿ ನಮ್ಮಮ್ಮ ಈಗೆಲ್ಲ ಪೂಜೆ ಆಗ್ಯದಲ್ವ, ನೀವೆಲ್ಲ ಹೋರಿ ಮನೆಗೆ, ನಾವು ಇಲ್ಲಿಂದ ಇರ್ತೀನಿ, ನೀವೆಲ್ಲ ಊಟ ಮಾಡಿ ಬರ್ರಿ ಅಂದ್ರೆ, ನಮಗಲ್ಲ ನಮ್ಮ ತಮ್ಮಗ ಮತ್ತು ನಮ್ಮ ಪಪ್ಪಗ ಅದು ಹೇಳತ್ತಿರು, ಇನ್ನು ಭೌಜಿಗೆ ಹೇಳತ್ತಿರು. ಅವರೆಲ್ಲ ಇರಬೇಕಲ್ವ ಇಲ್ಲಿ, ನಮ್ದೇನು ಕೆಲಸ ಇರಲ್ಲ. ಹಾಗಾಗಿ ಅವ್ರಿಗೆ ಹೇಳತ್ತಿರು. ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಇನ್ನು ನನ್ನ ಮಕ್ಕಳಿಗಂತೂ ಹಸು ಆಗಿತ್ತು. ಅಂದ್ರೆ ಮುಂಜಾನೆ ಏನಾರ ನಾಷ್ಟ ಮತ್ತು ಚಹಾ ಬಿಸ್ಕಿಟು ತೋಸು ಅದೆಲ್ಲ ಕಂಪಲ್ಸರಿ. ಎಲ್ಲೋದ್ರೂ ಭೀ ಮಕ್ಕಳಿಗಂತೂ ಢೀಲ ಬಿಡ್ಲಿಕ್ಕಾಗಲ್ಲಲ್ವ, ಅವ್ರದ್ದು ಆಗಿತ್ತು. ಬಟ್ ನಾವೆಲ್ಲ ಹೆಣ್ಮಕ್ಳು ಪೂಜೆ ಮಾಡತ್ತ ನಾವು ಊಟ ಮಾಡಬಾರ್ದು ಅಂದಿದ್ದ ಸಲುವಾಗಿ ಊಟ ಮಾಡಿಲ್ಲ ನಾವು. ಹಾಗಾಗಿ ಈಗೆಲ್ಲ ಹೋಗಿ ಮನೆಗೆ ಊಟ ಅದು ಮಾಡ್ತೇವೆ. ಇನ್ನು ಇಲ್ಲೆಲ್ಲ ಕೆಲಸ ನಡೆದದಲ್ವ, ಕೆಳಗೆಲ್ಲ ಸ್ಟಾರ್ಟ್ ಮಾಡ್ಯಾರ ಆಲ್ರೆಡಿ. ಈ ಕಡೆ ನಮ್ಮ ಪೂಜೆ ಸ್ಟಾರ್ಟ್ ಆಗೋದು, ಆ ಕಡೆ ಮಾಡ್ಲತ್ತಾರ. ಇನ್ನಲ್ಲೆಲ್ಲ ನಿಂದಿರ್ಬೇಕಾಯ್ತದ ಒಬ್ಬರು, ಇಲ್ಲಾದ್ರೂ ಉಷ್ಕಿನಾಗೆಲ್ಲ ದಮ್ಮನ ಕಲ್ಲಿದ್ದರು ಹಾಗೆ ಹಾಕ್ತಾರೆ. ಆಲ್ರೆಡಿ ಒಂದು ಬಂದಿತ್ತು, ಹಾಗಾಗಿ ಅಲ್ಲಿ ನಿಂದಿರ್ಬೇಕು ಅಂದಿದ್ದ ಸಲುವಾಗಿ ನಮ್ಮ ಅಮ್ಮ ಹೋಗಿ ನಿಂತಾರ. ಇನ್ನು ನನಗೆ ಸ್ಕಾರ್ಫ್ ಯಾಕೆ ಕಟ್ಕೊಂಡು ನಿಂತೀನಿ ಅಂದ್ರೆ, ನನಗೆ ಸಿಮೆಂಟ್ ಆಗಿ ಬರಲ್ಲ. ಸಿಮೆಂಟ್ ನನ್ನ ಕೈಗಾಲಿ ಕಾಲಿಗಾಲಿ ಎದಕ್ಕೆ ಭೀ ಆಗಿ ಬರಲ್ಲ. ಹಾಗಾಗಿ ಅಲ್ಲಿ ನೋಡಬೇಕಲ್ವ, ಹಾಗಾಗಿ ಅಲ್ಲಿ ನಿಂತೀನಿ ಸ್ಕಾರ್ಫ್ ಕಟ್ಕೊಂಡು. ಇನ್ನು ಇವರೆಲ್ಲ ಮಾಡ್ಲತ್ತಾರೆ ಕೆಲಸ. ಇನ್ನು ಅವರಿಗೆಲ್ಲ ನಮ್ಮ ಪಪ್ಪ ನಮ್ಮ ಮಮ್ಮಿ ಅದೆಲ್ಲ ಅಲ್ಲಿ ನಿಂತು ಉಸ್ಕಿನಾಗ ಏನಾರ ಕಲ್ಲಿದ್ರು ಅದು ಮಾಡಿದ್ರು ತೆಗೀರಂತ ಹೇಳತ್ತಾರ. ಮನೆಯವ್ರು ಕಂಪಲ್ಸರಿ ಇರಬೇಕಲ್ವ, ಹಾಗಾಗಿ. ಇನ್ನು ನಾವು ಅಲ್ಲಿಂದ ಬಂದು ಊಟ ಅದು ಎಲ್ಲ ಮಾಡಿದ್ದೇವೆ. ಅಂದ್ರೆ ನಾವು ಹೋಳ್ಗೆ, ಆಂಬೂರು, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡಿದ್ದೇವಲ್ವ, ನಾವು ಮಾಡಿದ್ದೇವೆ. ಈಗ ಬಂದು ಛತ್ತ ಹಾಕ್ಲತ್ತಾರ ನೋಡ್ರಿ, ಅವ್ರಿಗೆ ಸಂಜೆಗೆ ಊಟ ಮಾಡ್ಲಕ್ಕೆ ಅವ್ರದ್ದೆಲ್ಲ ಛತ್ತ ಹಾಕಿದ್ದಾಗಿದ್ಮೇಲೆ ಅವ್ರಿಗೆ ಊಟ ಮಾಡೋ ಸಲುವಾಗಿ ಅಡ್ಗೆ ಮಾಡ್ಲತ್ತಿದ್ದೇವೆ. ಅಂದ್ರೆ ಬಗರೋಡ್ದ ಅನ್ನ ಮತ್ತು ಬ್ಯಾಳಿ, ಒಂದು 5 kg ಜಿಲೇಬಿ ಅದು ತರ್ಸ್ಯಾರ ಪಪ್ಪ. ಹಾಗಾಗಿ ಈಗ ಬಂದು ಇವರು ನಮ್ಮ ಮಾಮ ಸೋದ್ರ ಮಾಮ, ಅಂದ್ರೆ ನಮ್ಮ ಮಮ್ಮಿದು ತಮ್ಮ ಸಣ್ಣವರು, ಅವರು ಮತ್ತು ಅವ್ರ ವೈಫು, ಇನ್ನು ನಮ್ಮ ಕಾಕ ಕಾಕಿ, ನಮ್ಮ ಸ್ವಂತ ಕಾಕ ಕಾಕಿ ಮತ್ತು ನಮ್ಮ ಅಮ್ಮಂದ ಸಣ್ಣವನ ಮಕ್ಕಳು ಅವರೆಲ್ಲ ಬಂದಿರು. ಅವರೆಲ್ಲ ಕುಂತಾರ ಆ ಕಡೆ. ನಮ್ಮ ಮಾಮ ಮಾಡ್ಲತ್ತಾರ. ಇನ್ನು ನಮ್ಮ ಮಾಮ ಅಂತೂ ಅಡ್ಗೆದಾಗ ಫೇಮಸ್ ಅರ. ಹಾಗಾಗಿ ಏನಾರ ನಮ್ಮ ಮನೆಗೆ ದಾವತ್ತು ಅದೆಲ್ಲ ಇತ್ತು ಅಂದ್ರೆ ಅವರೇ ಮಾಡ್ತಾರೆ. ಚಿಕನ್ದು, ಮಟನ್ದು, ಈ ಥರ ವೆಜ್ಜು ನಾನ್ ವೆಜ್ಜು ಎಲ್ಲ ಮಾಡ್ತಾರೆ. ಇನ್ನು ಅವರಿಗೆ ರೈಸ್ ಮಾಡಿರಿ, ಬ್ಯಾಳೆ ಆಲ್ರೆಡಿ ಸಾಂಬಾರು ನಮ್ಮ ಅಕ್ಕ ಬ್ಯಾಳೆ ಮಾಡಿರು. ಹಾಗಾಗಿ ಅವ್ರಿಗೆ ರೈಸ್ ಮಾಡ್ಲಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದು ಮಾಡ್ಲತ್ತಾರ. ಇಲ್ಲಾದ್ರೂ ಛತ್ತಿ ಹಾಕಲ್ಲ, ಅಲ್ಲಿದ್ದರು ಅವರೇ ಬಂದು ಮಾಡ್ಲತ್ತಾರ, ಮಾಡ್ತೀನಿ ಅಂತಂದು
ಮಂದಿ ಜೀರಾ ರೈಸ್ ಗತ್ಲೆ. ಇನ್ನು ಈ ಕಡೆ ಅಕ್ಕಿ ಎಷ್ಟು ಹಾಕ್ಬೇಕಂತ ಕೇಳಿದ್ರೆ ಇದು ಸೇರ್ಲಿಂತ 4 ಸೇರು ಅಕ್ಕಿ ಅಂತಂದ್ರೆ ನಮ್ಮ ಕಾಕಿ ಅದೆಲ್ಲ ಅಳತೆ ಮಾಡ್ಲತ್ತಾರ. ಇನ್ನು ಎಲ್ಲರೂ ಫುಲ್ ಈ ಥರ ಹಬ್ಬ ಏನರ ಇತ್ತು ಅಂದ್ರೆ ಏನರ ಫಂಕ್ಷನು ಅದು ಏನರ ಇತ್ತಂದ್ರೆ ನಾವು ಎಲ್ಲರೂ ಒಂದಾಗಿ ಫುಲ್ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಮಾತಾಡ್ಕೊತ ಈ ಕಡೆ ಮಾಮ ಎಲ್ಲ ಅಡುಗೆ ಮಾಡತ್ತಾರ. ಇನ್ನು ನಮ್ಮ ಮಾಮ ಅಂತೂ ಫುಲ್ಲು ಅವರೇ ಎಲ್ಲ ತಲ್ಲಿ ಹೋದರು ಅಡುಗೆ ಅದೆಲ್ಲ ಮಾಡೋರು. ನಮ್ಮ ಅಕ್ಕ ಹೆಲ್ಪ್ ಮಾಡತ್ತಾರ ನಮ್ಮ ಮಾಮಗೆ. ಹಾಗೆ ಇನ್ನು ಅಕ್ಕಿ ತೊಳೆದು ಅವರೆಲ್ಲ ತರಕಾರಿ ಎಲ್ಲ ಅವರೇ ಕುಂತಿ ಕಡ್ದಾರ ಎಲ್ಲ ನಮ್ಮದು ಕಾಕಿದೇರು ಮತ್ತು ಮಾಮಿ ಎಲ್ಲ. ಇನ್ನು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಮಾಮಗೆಲ್ಲ ಅಕ್ಕಿ ತೊಳೆಯಕ್ಕೆ ಹೆಲ್ಪ್ ಮಾಡತ್ತಾರ. ನನಗಂತೂ ಅಮ್ಮಗೂ ಜಾನು ಆಟ ಆಡ್ಲತ್ತಳು, ನೀರಾಗ ಆಟ ಆಡ್ಲತ್ತಳು. ಹಾಗಾಗಿ ನಾನು ಮಂಗಸಿ ಅದು ಮಾಡಿ ಬಂದು ವೀಡಿಯೋ ಜಾಸ್ತಿ ವೀಡಿಯೋದಾಗ ನಾನಿಲ್ಲ. ನನಗೆ ನಾನೇ ಮಾಡ್ಬೇಕಲ್ವ, ಎಲ್ಲರೂ ಕೆಲಸ ಮಾಡ್ಲತ್ತಾರ. ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡಮಂತ ನಾನೇ ಮಾಡ್ಲತ್ತೀನಿ. ಮೇಲಿಂದೆಲ್ಲ ಅಡುಗೆ ಎಲ್ಲ ತೊಗೊಂಡು ಹೋಗಿ ಅಲ್ಲೆಲ್ಲ ಅವರಿಗೆಲ್ಲ ಊಟ ಕೊಡಬೇಕು. ನಾವು ಇಲ್ಲಿ ಅಡುಗೆ ಅದು ರೆಡಿ ಆಗತ್ತನ ಅಲ್ಲಿ ಅವ್ರದ್ದು ಛತ್ ಹಾಕೋದು ಭೀ ಆಗಿತ್ತು. ಎಲ್ಲ ಇಲ್ಲಿಂದ ಊಟ ಅದು ಅಂದ್ರೆ ಬ್ಯಾಳಿ ಮತ್ತು ಜಿಲೇಬಿ ಅದು ಅನ್ನ ಅದೆಲ್ಲ ತೊಗೊಂಡೋಗಿ ಅವರಿಗೆ ಊಟ ಕೊಟ್ಟರೆ ಆಗೋಯ್ತು ನಮ್ಮದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು, ಕಮೆಂಟು, ಸಬ್ಸ್ಕ್ರೈಬು ಮಾಡಿ ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೆ ಒಂದು ಲೈಕ್ ಮಾಡಿರಿ. ಡೈಲಿ ವೀಡಿಯೋಗಳು ಬರ್ತಾವೆ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಓಕೆನಾ? ಬ್ಯಾಳಿ ರೆಡಿ ಆಗ್ಯದ, ಅನ್ನ ಭೀ ಆಲ್ಮೋಸ್ಟ್ ಆಗ್ಯದ. ಇದೆಲ್ಲ ತೊಗೊಂಡು ಬಂದು ನಾವು ಅಲ್ಲಿಂದ ಬರತನ ಇವ್ರದ್ದು ಭೀ ಸ್ಲ್ಯಾಪ್ ಅದು ಹಾಕೋದಾಗಿತ್ತು. ಅವ್ರು ಭೀ ಎಲ್ಲ ಕೈಕಾಲು ಮುಖ ತೊಳ್ಕೊಂಡು ಅವ್ರದ್ದೆಲ್ಲ ಕೆಲಸ ಏನೇನಿತ್ತು ಎಲ್ಲ ಮಾಡಿಕೊಂಡು ಇಲ್ಲಿ ಅವ್ರಿಗೆ ಊಟ ಕೊಡ್ಲತ್ತಿದ್ದೇವೆ. ಊಟ ತೃಪ್ತಿಲಿಂದ ಉಳ್ಳತ್ತಿರು. ಯಾಕಂದ್ರೆ ಅವ್ರ ಕೆಲಸ ಆದಷ್ಟು ಮಾಡ್ಯಾರಲ್ವ, ನಮ್ದು ಭೀ ಎಲ್ಲ ಚಂದ ಮಾಡ್ಯಾರ. ಸ್ಲ್ಯಾಪ್ ಎಲ್ಲ ಚಂದ ಹಾಕ್ಯಾರ. ನಾಳಿಂದ ವೀಡಿಯೋದಾಗ ತೋರಿಸ್ತೀನಿ ಎಲ್ಲ ಹೆಂಗೆ ಹಾಕ್ಯಾರ ಹೆಂಗಿಲ್ಲ ಅಂತಂದು. ಇನ್ನು ಅವರೆಲ್ಲ ಊಟ ಮಾಡ್ತಾರೆ. ನಮ್ಮ ಜಾನ ನೋಡ್ರಿ ಹೆಂಗೆ ನೋಡ್ಕೊತ ನಿಂತಾಳೆ. ಇಲ್ಲೆಲ್ಲ ನಮ್ಮ ಮಾಮ ಎಲ್ಲರೂ ಬಂದು ನಿಂತಿರು. ಎಲ್ಲ ಆಲ್ರೆಡಿ ಛತ್ತ ರೆಡಿ ಆಗ್ಯದ.